ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಪ್ರತಿನಿತ್ಯವೂ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟು ಬಲಪಡಿಸ್ತಾ ಇದ್ದಾರೆ. ಆಮೇಲೆ ನೀವು ಅದರ ಬಲವನ್ನು ಹೊಂದಿಕೊಳ್ತಾ ಇದ್ದೀರಿ. ಅದಕ್ಕಾಗಿ ನಾನು ದೇವರನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದೇನೆ. ಹಲ್ಲೆಲೂಯ. ಹಾಗಿದ್ರೆ ದೇವರು ಈ ದಿನ ನಮ್ಮನ್ನು ಪ್ರೀತಿಸಿ ನಮಗಾಗಿ ಏರ್ಪಡಿಸಿದ ವಾಕ್ಯವನ್ನು ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 68ನೇ ವಚನ. ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಪರಾಮರಿಸುವಂಥ ದೇವರು, ಸಮಾಧಾನ ಪಡಿಸುವಂಥ ದೇವರು, ಧೈರ್ಯಪಡಿಸುವಂಥ ದೇವರು. ಈ ಲೋಕದ ಮನುಷ್ಯರು ನಾವು ಕಷ್ಟದಲ್ಲಿ ಬಿದ್ದಾಗ, ನಾವು ನಷ್ಟದಲ್ಲಿ ಬಿದ್ದಾಗ, ನಾವು ವೇದನೆಯಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಸಮಾಧಾನ ಇಲ್ಲದೆ ಅಸಮಾಧಾನದಲ್ಲಿ ನಾವು ಇಕ್ಕಟ್ಟಿನಲ್ಲಿ ನಾವು ಸಿಲುಕಿಕೊಂಡಾಗ ಪರಾಮರಿಸಲು ಯಾರೂ ಬರುವುದಿಲ್ಲ. ಹೌದಾ? ಮನುಷ್ಯರು ಸ್ವಭಾವ ಅಷ್ಟೆ. ಆದರೆ ನಿನ್ನನ್ನು ನಿಜವಾಗಿ ಯಥಾರ್ಥವಾಗಿ ಪ್ರೀತಿಸುವಂತ ಒಬ್ಬರಿದ್ದಾರೆ, ಅದು ಯೇಸು ಕ್ರಿಸ್ತನು. ಮನುಷ್ಯರು ಕೂಡ ಪ್ರೀತಿಸ್ತಾರೆ. ಎಲ್ಲವೂ ಚೆನ್ನಾಗಿರುವಾಗ, ಎಲ್ಲವೂ ಅವರಿಗೆ ಅನುಕೂಲವಾಗಿರುವಾಗ, ಎಲ್ಲವೂ ಒಳ್ಳೆ ರೀತಿಯಲ್ಲಿ ನೋಡುವಾಗ, ಒಳ್ಳೊಳ್ಳೆ ಕ್ವಾಲಿಟೀಸ್ ಅವರಲ್ಲಿದ್ದಾಗ ಮಾತ್ರವೇ ಪ್ರೀತಿಸ್ತಾರೆ. ಅವರು ಹಾಗೆ ಹೀಗೆ ಅಂದರೆ ಅವರ ಮೇಲೆ ಒಂದು ಅಭಿಪ್ರಾಯ ಬದಲಾಗುತ್ತೆ. ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ಬದಲಾಗುತ್ತೆ. ಅವರು ಸ್ವತಃ ಅವರು ಎಂಥವ್ರು ಎಂಬುದಾಗಿ ಗ್ರಹಿಸಿಕೊಂಡಾಗಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸೈತಾನನ ಅವರಲ್ಲಿ ವಂಚಿಸಿ ಅವರಲ್ಲಿ ಹೋಗಿ ಆ ಪ್ರೀತಿ ಅಪವಿತ್ರವಾಗಿ ಮಾಡಿಬಿಡ್ತಾನೆ. ಮುಂಚೆ ಇದ್ದಂಥ ಒಳ್ಳೆ ಅಭಿಪ್ರಾಯ ಕೆಟ್ಟ ಅಭಿಪ್ರಾಯವಾಗಿ ಮಾಡಿಸ್ಬಿಡ್ತಾನೆ. ಆದರೆ ದೇವರೆಂಥವ್ರು ಅಂದರೆ ಕೆಟ್ಟವರನ್ನು ಕೂಡ ಪ್ರೀತಿಸಿ. ಆಮೇಲೆ ಮೊದಲು ನಮ್ಮ ಪರಿಸ್ಥಿತಿ ಯಾವ ಸ್ಥಿತಿಯಲ್ಲಿ ಬಿದ್ದಿದ್ವಿ, ನಾವು ಎಂತಹ ಕೃತ್ಯಗಳನ್ನು ಮಾಡಿದ್ವಿ, ನಾವು ಪೂರ್ವದಲ್ಲಿ ನಮ್ಮನ್ನು ಪ್ರೀತಿಸಿಲ್ವಾ? ಹುಡುಕಿಕೊಂಡು ಮನುಷ್ಯರಂತೆ ದೇವರು ಕೂಡ ಆಲೋಚನೆ ಮಾಡಿದಿದ್ರೆ ಈಕೆ ಹಾಗೆ, ಈತನು ಹೀಗೆ ಎಂಬುದಾಗಿ ನಿಜವಾಗಿಯೂ ದೇವರ ಪ್ರೀತಿಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ದೇವರ ಕರುಣೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ ಪ್ರಿಯರೇ? ಇಲ್ಲವೇ ಇಲ್ಲ. ಅವ್ರ ದೇವರು, ನಾವು ಮನುಷ್ಯರು. ಇಲ್ಲ. ದೇವರು ಕೂಡ ಮನುಷ್ಯನ ಸ್ವರೂಪವನ್ನು ಧರಿಸಿ ಮಾನವನಾಗಿ ನರಾವತಾರವೆತ್ತಿ ಲೋಕದಲ್ಲಿ ಜೀವಿಸಿ ತೋರಿಸಿದ್ರು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿರುವಾಗಲೇ ಒಂದು ವ್ಯಭಿಚಾರಿಯನ್ನ ಅಮ್ಮ ಎಂಬುದಾಗಿ ಕರೆದು ಆಕೆಯನ್ನು ಪ್ರೀತಿಸಿದ್ರು. ಸಮರಿಯ ಸ್ತ್ರೀಯನ್ನು ಕೂಡ ಹುಡುಕಿಕೊಂಡು ಹೋಗಿ ಆಕೆಯನ್ನು ಪ್ರೀತಿಸಿದ್ರು. ಜನರ ದೃಷ್ಟಿಯಲ್ಲೆಲ್ಲ ಆಕೆ ಕೆಟ್ಟವಳು, ಹೌದಾ? ಆದರೆ ದೇವರ ಮನಸ್ತತ್ವ ಏನು ಗೊತ್ತಾ? ಕೆಟ್ಟವರನ್ನು ಕೂಡ ದೇವರ ಪ್ರೀತಿಯಿಂದ ಪ್ರೀತಿಸುವಂಥದ್ದೇ. ಆದರೆ ಮನುಷ್ಯರು ಆ ರೀತಿ ಮಾಡೋದಿಲ್ಲ. ನಾನು ಅನ್ಯರ ಬಗ್ಗೆ ಮಾತನಾಡೋದೇ ಇಲ್ಲ. ಯೇಸು ಕ್ರಿಸ್ತನ ಅರಿತು, ಯೇಸು ಕ್ರಿಸ್ತನ ತಿಳಿದು, ಯೇಸು ಕ್ರಿಸ್ತನಲ್ಲಿ ಜೀವಿಸ್ತಾ ಗೊತ್ತಿರುವಂಥವ್ರೆ ಪರಿಸ್ಥಿತಿಗಳು ಬದಲಾದಾಗ ಅವರು ಕೂಡ ಬದಲಾಗಿ ಹೋಗ್ತಾರೆ. ಅದರ ಜೀವ ಸ್ವರೂಪನ ಅಂತ ದೇವರು, ನೀನೆಂತಹ ಸ್ಥಿತಿಯಲ್ಲೇ ಇರ್ಬೋದು, ನೀನೆಂತಹ ರೀತಿಯಲ್ಲೇ ಇರ್ಬೋದು, ಎಂತಹ ಘೋರ ಪಾಪಗಳನ್ನೇ ಮಾಡಿರ್ಬೋದು, ಮನುಷ್ಯರು ನಿನ್ನನ್ನು ಕ್ಷಮಿಸದೆ ಛೀ ಎಂಬುದಾಗಿ ಅಂದುಕೊಳ್ಳುವಂಥ ರೀತಿಯಲ್ಲಿ ಪರಿಸ್ಥಿತಿಗಳು ನೀನು ಎದುರಿಸ್ತಾ ಇರ್ಬೋದು, ಯಾರನ್ನೊಟ್ಟಿಗೆ ಮಾತನಾಡಿದ ಸ್ಥಿತಿಯಲ್ಲಿ ಇರ್ಬೋದು. ಆದರೆ ನಿನಗೊಬ್ಬರು ಸಹಾಯಕರಿದ್ದಾರೆ, ನಿನ್ನ ಪ್ರೀತಿಸುವಂಥವ್ರೊಬ್ಬರು ಇದ್ದಾರೆ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರೋರೊಬ್ಬರಿದ್ದಾರೆ, ನಿನ್ನ ಬಗ್ಗೆನೇ ಚಿಂತಿಸ್ತಾ ಇರೋರೊಬ್ಬರಿದ್ದಾರೆ. ಆತನೇ ಯೇಸು ಕ್ರಿಸ್ತನು. ಪ್ರಿಯ ತಂದೆ ತಾಯಿಗಳು ಬಿಟ್ಟು ಹೋಗಿದ್ದಾರೆ. ತಂದೆ ತಾಯಿಗಳು ಛೀ ಅಂದ್ಬಿಟ್ರೆ, ಅಣ್ಣಂದ್ರು, ತಕ್ಕಂದ್ರು, ತಮ್ಮಂದ್ರು ಎಲ್ಲರೂ ನಿನ್ನ ಬಗ್ಗೆ ಕೀಳಾಗಿ ಅನ್ಕೊಳ್ತಾ ಇದ್ದಾರೇನೋ. ನೀನು ಪ್ರೀತಿಸಿದಂಥವ್ರೆ ನಿನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಮಾತನಾಡ್ತಾ ಇರ್ಬೋದು. ಅವರ ಸ್ವಭಾವವೇ ಅಷ್ಟು. ಆಮೇಲೆ ಆದರೆ ನಿನ್ನನ್ನು ಎಂದೆಂದಿಗೂ ಏಕ ರೀತಿಯಾಗಿ ಪ್ರೀತಿಸುವಂಥವ್ರು ಬರಿದ್ದಾರೆ. ಆತನೇ ಯೇಸು. ನೀನು ಆತನನ್ನು ನಂಬಿದ್ರೆ ಸಾಕು.
ಆತನನ್ನು ಪರಾಮರಿಸ್ತಾರೆ. ಸೊ ಬಿಡುಗಡೆ ಕೊಟ್ಟಿದ್ದಾರೆ. ಆಮೇನ್, ಕೊಡ್ತಾರೆ ಅಲ್ಲ, ಆಲ್ರೆಡಿ ನಿನ್ನನ್ನು ನೋಡಿದಂಥ ದೇವರು ನಿನಗೆ ಬಿಡುಗಡೆ ಕೊಟ್ಟಾಯ್ತು. ಹಾಲೆಲೂಯ. ಆತನು ಪರಾಮರಿಸುವಂಥದ್ದು. ಆತನ ಪಕ್ಷಪಾತ ಇಲ್ಲ. ಮನುಷ್ಯರಲ್ಲಿ ಪಕ್ಷಪಾತ ಇದೆ, ಆದರೆ ನನ್ನ ಜೀವ ಸ್ವರೂಪನಾದಂಥ ದೇವರಲ್ಲಿ ಪಕ್ಷಪಾತ ಇಲ್ಲವೇ ಇಲ್ಲ. ಆಮೇನ್. ತಿಳಿದು ನಾವು ಪಾಪ ಮಾಡಿ ಅರಿವಿಲ್ಲದೆ ನಾವು ಆ ರೀತಿ ಜೀವಿಸಿದ್ರು ಮತ್ತೊಂದು ಅವಕಾಶ ದೇವರು ಕೊಡ್ತಾ ಇದ್ದಾರೆ. ದೇವರನ್ನ ಪರಾಮರಿಸಲಿಕ್ಕೆ ದೇವರನ್ನ ಎದುರು ನೋಡ್ತಾ ಇದ್ದಾರೆ. ನನ್ನ ಮಗ ಬರ್ತಾನೆ, ನನ್ನ ಮಗಳು ಬರ್ತಾಳೆ, ಎಲ್ಲರನ್ನ ನೀನು ದೂರ ಆಗಿರ್ಬೋದು. ಯಾರು ಉನ್ನತವಾಗಿ ನೋಡೋ ಅವರೇ ನಿಮ್ಮನ್ನ ಏನು ಅಲ್ಲದ ರೀತಿಯಲ್ಲಿ ನೋಡ್ತಾ ಇರ್ಬೋದು. ಆದರೆ ಒಂದು ಮಾತು, ಯಾರ ಕೈ ಬಿಟ್ಟರು ಕೂಡ ನಿನ್ನನ್ನೇ ಎದುರು ನೋಡ್ತಿರುವಂಥ ನಿನ್ನ ತಂದೆ ಆದಂಥ, ನಿನ್ನ ಸ್ನೇಹಿತನಾಗಿರುವಂಥ, ನಿನ್ನ ಪೋಷಿಸಿ, ನಿನ್ನ ಕರುಣಿಸಿ, ನಿನ್ನ ಕೃಪೆ ತೋರಿಸಿ, ನಿನ್ನ ಇದುವರೆಗೂ ಬದುಕಿಸ್ತಾ ಇರುವಂಥ ಆ ದೇವರ ಪ್ರೀತಿಗೆ ನೀನು ದೂರವಾಗಿರ್ಬೋದು. ಆದರೆ ಇನ್ನೂ ದೇವರು ನಿನ್ನ ಪ್ರೀತಿಸ್ತಾ ಇದ್ದಾರೆ. ಅವ್ರು ಬರ್ತಾರೆ, ನನ್ನ ಮಗನು ಬರ್ತಾರೆ ಎಂಬುದಾಗಿ ಎದುರು ನೋಡ್ತಾ ಇದ್ದಾರೆ. ಮನುಷ್ಯರು ನಿನ್ನ ಎದುರು ನೋಡ್ತಾ ಇಲ್ಲ. ಮನುಷ್ಯರ ಬಳಿಗೆ ನೀನು ಹೋಗ್ಬೇಕಂದ್ರೂ ಅವರು ಅಪ್ಪ ಬೇಡಪ್ಪ ಅವ್ರು ಬರೋದು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ದೇವರು ನೀನು ಯಾವಾಗ ಬರ್ತೀಯೋ ಎಂಬುದಾಗಿ ಕಾಯ್ತಾ ಇದ್ದಾರೆ. ಮಗಳೇ, ಮಗನೇ, ಎದುರು ನೋಡ್ತಾ ಇದ್ದಾರೆ. ಆತನ ಸನ್ನಿಧಾನಕ್ಕೆ ಬಾ. ಮನುಷ್ಯರ ಪ್ರೀತಿಯಿಂದ ನೀನು ದೂರ ಆಗಿರ್ಬೋದು. ಮನುಷ್ಯರ ಪ್ರೀತಿ ಕಲ್ಮಶದ ಪ್ರೀತಿ. ಈಗೊಂದು ಮಾತನಾಡ್ತಾರೆ, ಮುಂದೊಂದು ಮಾತನಾಡ್ತಾರೆ, ಹಿಂದೆ ಒಂದು ಮಾತನಾಡ್ತಾರೆ. ಅದೇ ಯಥಾರ್ಥವಾಗಿ ಪ್ರೀತಿಸುವಂಥವ್ರು ಒಬ್ಬರೇ ಈ ಲೋಕದಲ್ಲಿ, ಆತನ ಯೇಸು. ಆತನು ಶಾಶ್ವತವಾಗಿ ನಿನ್ನ ಪ್ರೀತಿಸ್ತಾ ಇದ್ದಾರೆ. ನಿನ್ನ ಪರಾಮರಿಸುವಂಥ ದೇವರು. ಈ ವಾಕ್ಯವನ್ನು ಕೇಳ್ತಾ ಇರುವಂಥ ನೀನು ಯಾವ ಸ್ಥಿತಿಯಲ್ಲಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಈ ಸ್ವರವನ್ನು ಕೇಳ್ತಾ ಇರುವಂಥ ನಿನ್ನೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾರೆ. ಬಾ ಯೇಸುವಿನ ಬಳಿಗೆ. ಆತನ ಪ್ರೀತಿಯ ಮೊದಲ ಪ್ರೀತಿಯಲ್ಲಿ ನೆಲೆಗೊಳ್ಳು. ಇದುವರೆಗೂ ನೀನು ಇನ್ನೊಬ್ಬರಿಗಾಗಿ ಜೀವಿಸಿದ್ಯಾ? ಈಗ ಯೇಸುವಿಗಾಗಿ ಜೀವಿಸಿ ನೋಡು. ಯಾರ್ಯಾರ ಮುಂದೆ ನೀನು ತಲೆ ತಗ್ಸಿದ್ಯೋ, ತಪ್ಪಿಲ್ಲದೆ ಇನ್ನೊಬ್ರು ನಿನ್ನ ಮೇಲೆ ಸುಳ್ಳು ಅಪವಾದಗಳನ್ನ ಹೊರಸಿ ನೀನು ಹಾಗೆ ಹೀಗೆ ಎಂಬುದಾಗಿ ಚಾಡಿ ಮಾತುಗಳನ್ನ ಹೇಳಿ ಇನ್ನೊಬ್ಬರ ಮನಸ್ಸಿನಲ್ಲಿ ನಿನ್ನ ಮೇಲೆ ಇರುವಂಥ ಪ್ರೀತಿಯು ಕೂಡ ಕಳೆದುಕೊಳ್ಳುವ ರೀತಿಯಲ್ಲಿ ಮಾಡಿದಾರೋ ಅವರ ಮುಂದೆಯೇ ದೇವರು ಉನ್ನತವಾಗಿ ನಿನ್ನ ನಿಲ್ಲಿಸಲಿಕ್ಕಿದ್ದಾರೆ. ಬಿಡುಗಡೆ ಕೊಟ್ಟಾಯ್ತು ದೇವರು. ಆಮೇನ್. ಹಾಲೆಲೂಯ. ನೀನು ಹೊಂದಿಕೋ ಅದನ್ನು, ಆ ರುಚಿಯನ್ನು ನೋಡು. ಖಂಡಿತವಾಗಿಯೂ ದೇವರನ್ನು ಉನ್ನತವಾಗಿ ಆಶೀರ್ವದಿಸ್ತಾರೆ. ದೇವ ವಾಕ್ಯದ ಮೂಲಕ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದ ದೇವರ ಸ್ತೋತ್ರ. ಅಪ್ಪ, ನನ್ನ ಪ್ರಜೆಗಳನ್ನು ನೀವು ಪರಾಮರಿಸುವಂಥ ದೇವರು ಬಿಡುಗಡೆ ಕೊಟ್ಟು ಆತನು ಸ್ವಾಮಿ. ಯಾರ್ಯಾರು ಯಾವ ಸ್ಥಿತಿಯಲ್ಲಿದ್ದಾರೋ ಅವರೆಲ್ಲರನ್ನ ಈ ವಾಕ್ಯದ ಮೂಲಕ ಧೈರ್ಯಪಡಿಸಿದಕ್ಕಾಗಿ ಸ್ತೋತ್ರ. ನೀನಿದೆಯಾ ಎಂಬುದಾಗಿ ತಿಳಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಮನುಷ್ಯರೆಲ್ಲರೂ ಲೋಕವೇ ಕೈ ಬಿಟ್ಟರು, ನಮ್ಮ ಉಸಿರು ಕೂಡ ನಮಗೆ ಹೇಯವಾದರೂ ಕೂಡ ನೀನೆಂದೆಂದಿಗೂ ಪ್ರೀತಿಸುವಂಥ ದೇವರಿಂದಾಗಿ ಅರಿತುಕೊಳ್ಳುವಂಥ ಕೃಪೆ ಕೊಟ್ಟಿದ್ಯಾ, ನನಗೆ ಸ್ತೋತ್ರ. ಇವಾಗ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಬಲಪಡಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.